ನಾನು ಎಲ್ಲರಿಗೂ ಕೂಡ ವಿನಮ್ರವಾಗಿ ಈ ಮಹಿಷಾನ ಅಭಿಮಾನಿಗಳು ಯಾರಿದ್ದಾರೆ, ಮಹಿಷನನ್ನು ದೇವರು ಅಂತ ಯಾರ್ಯಾರು ನಂಬಿದ್ದಾರೆ, ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದು ನಿಮ್ಮ ಮನಸ್ಸೊಳಗಡೆ ಸ್ಪಷ್ಟವಾಗಿ ತಿಳ್ಕೊಂಬಿಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಈ ಹಿಂದೆ ಆಗಿದ್ದಾಗ ಈ ಮಹಿಷಾ ದಸರಾ ಪ್ರಾರಂಭ ಮಾಡಿದ್ರಿ. 2019ರಲ್ಲಿ ನಮ್ಮ ಸರ್ಕಾರ ಬಂದಾದ ಕೂಡಲೇ ನಿಲ್ಲಿಸ್ಬಿಟ್ಟಿದ್ದೀವಿ ಇದನ್ನು. ಸಿದ್ದರಾಮಯ್ಯನವರೇ 2ನೇ ಸಾರಿ ಮುಖ್ಯಮಂತ್ರಿ ಆದಾಗ ನೀವು ಮಾಡೇ ಮಾಡ್ತೀವಿ ಅಂತ ವೀರಾವೇಶದಿಂದ ಹೇಳ್ತಾಯಿದ್ರಿ. ಆವತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ಪ್ರತಾಪ್ ಸಿಂಹ ಹಾಗೂ ನನ್ನ ಜೊತೆ ವತ್ಸಣ್ಣ ಸೇರಿಬಿಟ್ಟು ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ನಾವು ಅವತ್ತೂ ಕೂಡ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿದ್ರು ಕೂಡ ನಡೆಯೋಕ್ಕೆ ಬಿಟ್ಟಿಲ್ಲ, ಮುಂದೇನೂ ಬಿಡಲ್ಲ. ಆದರೆ ನಾನು ನಿಮ್ಮನ್ನು ವಿನಮ್ರವಾಗಿ ಕೇಳುವಂಥದ್ದು ಇಷ್ಟೇ, ನೀವು ಮಹಿಷನ ಮೇಲೆ ವಿಶ್ವಾಸ ಇದೆಯಾ, ನಂಬಿಕೆ ಇದೆಯಾ, ಆಯ್ತು ಇಟ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗ್ತಿದೆ ಅಂತ ನೀವು ನೋಡಿ. ಗಣೇಶೋತ್ಸವ ಮೆರವಣಿಗೆ ಮೇಲೆ ಬೀಳ್ತಾ ಇರುವಂಥ ಕಲ್ಲು ಇರ್ಬೋದು, ಪೆಟ್ರೋಲ್ ಬಾಂಬ್ಗಳನ್ನು ನೋಡಿ. ನಾವು ಹಿಂದೂ ಸಮಾಜವಾಗಿ ನಾವು ಒಟ್ಟಿಗೆ ಇಲ್ಲ ಅಂತಂದರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಇವತ್ತು ಗಣೇಶೋತ್ಸವ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡ್ತಿದ್ದಾರೆ ಮುಸಲ್ಮಾನರು, ನಾಳೆ ಮಹಿಷನು ಅವ್ರನ್ನೇನು ಒಪ್ಪಲ್ಲ, ಅಲ್ಲನ್ನು ಬಿಟ್ಟರೆ ಯಾರು ಪೂಜೆಗೆ ಭಾಜನರಾಗಿಲ್ಲ ಅಲ್ಲ ಅಂತೇಳಿ ಹೇಳ್ಬಿಟ್ಟು ಮುಸಲ್ಮಾನರು ನಂಬಿರುವಂಥವ್ರು. ಅವರು ನಿಮ್ಮ ಮಹಿಷನ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆಯಲ್ಲ ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮ ಅಶೋಕಪುರಮಿಗೂ ಬರ್ತಾರೆ, ಬೇರೆ ಕಡೆಗೂ ಕಲ್ಲು ಹೊಡಿತಾರೆ. ಆದರೆ ನಾವು ಹಿಂದೂಗಳಾಗಿ ಒಟ್ಟಿಗೆ ಇರುವಂಥದ್ದು ಮಾಡೋಣ. ಈ ಜಾತಿ ತಾರತಮ್ಯ ಇದನ್ನೆಲ್ಲ ಬಿಟ್ಟುಬಿಟ್ಟು ನಿಮಗೆ ಮಹಿಷನ ಮೇಲೆ ನಂಬಿಕೆ ಇದೆಯಾ? ಚಾಮುಂಡಿ ಬೆಟ್ಟ ಸರಿಯಾದ ಜಾಗ ಅಲ್ಲ. ಬೇರೆಯವರ ಭಾವನೆಗಳಿಗೆ ಧಕ್ಕೆ ಮಾಡೋದು, ತಾಯಿ ಚಾಮುಂಡೇಶ್ವರಿಗೆ ನೀವು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದು, ಇದನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನೆಯಲ್ಲಿ ನೀವು ಫೋಟೋ ಇಟ್ಕೊಳ್ಳಿ, ಮಹಿಷನ ಫೋಟೋ ಇಟ್ಕೊಳ್ಳಿ, ನಿತ್ಯ ಆರಾಧನೆ ಮಾಡಿ, ಮಹಿಷನ ಥರನೇ ಮಗ ಹುಟ್ಟಲಿ ಅಂತ ದಿನ ಕೇಳ್ಕೊಳ್ಳಿ, ನಮಗೇನು ಬೇಜಾರಿಲ್ಲ. ಆರೋ ನೀವು ಕೂಡ ಮಹಿಷನು ಕೂಡ ಈ ಭೂಮಿನಲ್ಲೇ ಹುಟ್ಟಿದವನಲ್ವಾ, ಅವನು ಕೂಡ ನಾವು ಚಾರ್ವಾಕರನ್ನು ಕೂಡ ಅಂದರೆ ನಿಮಗೆ ನಿರೀಶ್ವರವಾದಿಗಳನ್ನು ಕೂಡ ಒಪ್ಕೊಂಡಿರುವಂಥ ಸಮಾಜ ಹಿಂದೂ ಸಮಾಜ ಆಗಿದೆ. ನೀವು ಇರಿ, ನಿಮ್ಮ ಮನೆಯಲ್ಲಿ ಆ ಪೂಜೆ ಪುನಸ್ಕಾರಗಳನ್ನು ಮಹಿಷನಿಗೆ ಮಾಡ್ಕೊಳ್ಳಿ. ಆದರೆ ಈ ಒಂದು ಘಟನೆಯಿಂದ ಇಡೀ ಹಿಂದೂ ಸಮಾಜ ಒಡೆಯುವಂಥದ್ದು ಬೇಡ. ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂಥದ್ದು, ಬೆಟ್ಟಕ್ಕೆ ಹೋಗುವಂಥದ್ದು, ಇದನ್ನು ಈ ಅನಾಚಾರವನ್ನು ನೀವು ನಿಲ್ಲಿಸಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಯಾರ್ಯಾರು ಮಹಿಷಾ ದಸರಾವನ್ನು ಮಾಡಬೇಕು ಅಂತೇಳಿ ಹೇಳಿ ಇಷ್ಟು ವರ್ಷದಿಂದ ಪ್ರಯತ್ನ ಮಾಡ್ತಿದ್ರಿ, 2019 ನಾವು ನಿಲ್ಲಿಸಿದ ನಂತರನೂ ಕೂಡ ಪ್ರತಿ ಸಾರಿ ದಸರಾ ಬಂದು ಕೂಡಲೇ ಈ ರೀತಿ ಅಪಸ್ವರ ಎತ್ತುತ್ತೀರಿ. ನಿಮ್ಮನ್ನೂ ಕೇಳ್ಕೊಳ್ತೀನಿ, ದಯವಿಟ್ಟು ಮೈಸೂರಿಗರು ಶ್ರದ್ಧೆಯಿಂದ ವಿಜೃಂಭಣೆಯಿಂದ ಮಾಡುವಂಥ ದಸರಾ ಟೈಮ್ ಒಳಗಡೆ ಈ ತಗಾದೆ ತೆಗೆಯುವಂಥದ್ದು, ಅಪಸ್ವರವನ್ನು ಎತ್ತುವಂಥದ್ದು, ಈ ಕರ್ಕಶ ಧ್ವನಿಯಲ್ಲಿ ಮಾತಾಡುವಂಥದ್ದು ಇದನ್ನು ಬಿಟ್ಟುಬಿಡಿ. ನಿಮ್ಮ ಮನೆಯಲ್ಲಿ ಆರಾಧನೆ ಮಾಡ್ಕೊಳ್ಳಿ, ನಮ್ಮದೇನು ತಕರಾರಿಲ್ಲ. ಆದರೆ ಹಿಂದೂ ಸೊಸೈಟಿಯಾಗಿ ನಾವೆಲ್ಲ ಒಟ್ಟಿಗೆ ಇರೋಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. 28ನೇ ತಾರೀಕು ಇವರು ಕಳೆದ ವರ್ಷವೂ ಕೂಡ ಮಹಿಷಾ ದಸರಾ ಮಾಡೇ ಮಾಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಭಾಳ ವೀರಾವೇಶದಿಂದ ಮಾತಾಡಿದರು. ಅಲ್ಲ, ಕಳೆದ ವರ್ಷವೂ ಕೂಡ ಮಹಿಷಾ ದಸರಾನ ಮಾಡೇ ಮಾಡ್ತೀವಿ ಅಂತ ಭಾಳ ವೀರಾವೇಶದಿಂದ ಮಾತಾಡಿ ಯಾರು ಬಂದರೂ ತಡೆಯೋಕ್ಕಾಗಿಲ್ಲ. ತಡೆದ್ವಾ ಇಲ್ವಾ? ಈ ಸರಿನೂ ತಡಿತೀವಿ. 29ನೇ ತಾರೀಕು ನೀವು ಮಹಿಷಾ ದಸರಾನ ಮಾಡ್ತೀವಿ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ, ಅಲ್ಲಿ ಹೋಗಿ ನಿಮಗೆ ಮಹಿಷಾಸುರನ ಸ್ಟ್ಯಾಚ್ಯೂಗೆ ನೀವು ಹಾರ ಹಾಕ್ತೀರಿ, ಅಲ್ಲಿ ನೀವೇನೋ ಕಾರ್ಯಕ್ರಮ ಮಾಡ್ತೀರಿ ಅಂತಂದರೆ ಅದೇ ದಿನ ಮೈಸೂರಿಂದ ನಾವು ಟೌನ್ ಹಾಲಿಂದಲೇ ಚಾಮುಂಡಿ ಬೆಟ್ಟ ಚಲೋ ಅಂತೇಳಿ ನಾವು ಕೂಡ ಹಿಂದೂ ಪರ ಸಂಘಟನೆಗಳು ತಾಯಿ ಚಾಮುಂಡೇಶ್ವರಿಯ ಭಕ್ತರನ್ನೆಲ್ಲ ಒಟ್ಟುಗೂಡಿಸಿ ನಾವು ಕೂಡ ಪ್ರೊಸೆಷನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ, ಮಹಿಷಾಸುರನ ಸ್ಟ್ಯಾಚ್ಯೂ ಹತ್ರಕ್ಕೂ ನಾವು ಕೂಡ ಬರ್ತೀವಿ. ನೋಡೋಣ ಯಾರು ಮಾಡ್ತಾರೆ, ನೋಡೇ ಬಿಡೋಣ. ಮಹಿಷ ಭಕ್ತರಿಗೆ ನಿಮಗೆ ಕೈ ಮೇಲಾಗುತ್ತೋ ಅಥವಾ ಚಾಮುಂಡಿ ಭಕ್ತರ ಕೈ ಮೇಲಾಗುತ್ತೋ ನೋಡೇ ಬಿಡೋಣ. ಆದರೆ ಈ ಸಂಘರ್ಷದ ಆಚೆಗೂ ಹೇಳ್ತೀನಿ, ನೀವು ನಿಮ್ಮ ಮನೆ ಒಳಗಡೆ ಪೂಜೆ ಮಾಡ್ಕೊಳ್ಳಿ. ಆದರೆ ಚಾಮುಂಡಿ ಬೆಟ್ಟ ಇದೆಯಲ್ಲ, ಹೊಯ್ಸಳರ ಕಾಲದಲ್ಲಿ ಅದು ಸ್ಥಾಪನೆ ಆಗಿದ್ದಂಥದ್ದು, ನಿರ್ಮಾಣವಾಗಿದ್ದಂಥದ್ದು. ಅಲ್ಲಿ ತಾಯಿ ಚಾಮುಂಡಿ ಇದ್ದಾಳೆ, ಮಹಾಬಲೇಶ್ವರ ಇದ್ದಾರೆ, ಅಲ್ಲಿ ಮಹಿಷಾಸುರನಿಗೆ ಜಾಗ ಇಲ್ಲ. ತಾಯಿ ಚಾಮುಂಡಿಯ ಹೆಸರೇ ಮಹಿಷ ಮರ್ದಿನಿ ಅಂತ, ಮಹಿಷಾಸುರನನ್ನು ಸಂಹಾರ ಮಾಡಿದಳು ಅಂತ. ನೀವು ಮಹಿಷಾಸುರ ಅನ್ನುವ ರಾಕ್ಷಸನಾದ್ರೂ ನೀವು ಆರಾಧನೆ ಮಾಡಿ, ಕಂಸನು ಬೇಕಾದರೂ ಆರಾಧನೆ ಮಾಡಿ, ರಾವಣನು ಬೇಕಾದರೂ ಆರಾಧನೆ ಮಾಡಿ, ನಮ್ಮದೇನು ಬೇಜಾರೇ ಇಲ್ಲ. ಆದರೆ ತಾಯಿ ಚಾಮುಂಡಿ ಬೆಟ್ಟ ಸೂಕ್ತವಾದ ಜಾಗ ಅಲ್ಲ.